ಗಜಮುಖ ದೇವಗೆ ಗಣಪಗೆ ಚೆಲ್ವಾದ್ರಿ ಜಗವಂದಿತಾಗೆ ಆರತಿಯ ತೀರೆ ಗಜಮುಖ ದೇವಗೆ ಗಣಪಗೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನುದಿಯ ಕೈ ಮುಗಿದ ಮುಜಾಸನ ವಾಣಿಯರ ಪಾದಾಂಬುಜಕ ಪರಮೃತವರು ತೋಲಿ ಕಥಾಮೃತವ
ಹಲದರನು ಹರುಷದಿಂದ. ಹೌದು, ಸಂತೋಷ, ಸಮಾಧಾನ, ನೆಮ್ಮದಿಗಳು ನನ್ನನ್ನು ಅರಸಿಕೊಂಡು ಬರುತ್ತವೆ. ಯಾಕೆ ಈ ಮಾತು? ಕೆಲವರು ಸಂತೋಷದ ಹಿಂದೆ ಓಡುವವರಿದ್ದಾರೆ, ಆದರೆ ಅದಾಗಿಯೇ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎಂದಾದರೆ ಹರುಷದಿಂದ. ಹೌದಲ್ವೇ? ಇನ್ನೂ ಒಂದು ವಿಶೇಷ, ನನ್ನ ಹೆಸರು ಬಲರಾಮ. ಈ ರಾಮ ಎನ್ನುವ ಹೆಸರಲ್ಲಿ ಇರತಕ್ಕಂತಹ ಮಹತ್ವದ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಹಿಂದೆ ಜಮದಗ್ನಿಯ ಮಗನಾಗಿ ಹುಟ್ಟಿದಂತಹ ಪರಶುರಾಮ ಎಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಕೊನೆಗವರು ಪಡೆದಂತಹ ಹೆಸರು ಭಾರ್ಗವರಾಮ. ಮತ್ತೆ ನೋಡಿ, ತ್ರೇತಾಯುಗದಲ್ಲಿ ದಶರಥನ ಮಗನಾಗಿ ಹುಟ್ಟಿದಂತಹ ರಾಮ ಅಯೋಧ್ಯೆಯ ಅರಸನಾಗಿ ಅದೆಷ್ಟು ಕೆಲಸಗಳನ್ನು ಮಾಡಿದಂತಹ ಮಹಾನ್ ವ್ಯಕ್ತಿ. ಸೂರ್ಯವಂಶದಲ್ಲೇ ಹೆಸರುವಾಸಿ ಉಳಿಯುವಂತಹ ಹೆಸರಿನಲ್ಲಿ ಉಳಿದು ಹೋದವ ಶ್ರೀರಾಮ. ಹೌದು, ದುಷ್ಟ ರಾವಣಾದಿಗಳನ್ನ ಕೊಂದು ಕೋದಂಡ ಪಾಣಿ, ಅದರ ಜೊತೆಗೆ ಸೀತಾವಲ್ಲಭನಾದುದರಿಂದ ಸೀತಾರಾಮ. ಹಾಗಿದ್ದರೆ ಈ ರಾಮ ಎನ್ನುವ ಹೆಸರಲ್ಲಿ ಮತ್ತೆ ನೋಡಿ ಕೊನೆಗೆ ಹೇಳ್ತಾರೆ ಪರಶುರಾಮ ಅಂತ ಹೇಳುವಾಗ ಬಿಸಿ ನೀರನ್ನು ಬಿಸಿ ಮಾಡಿ ಕುಡಿಯುವವ. ತ್ರೇತಾಯುಗದ ಶ್ರೀರಾಮನಿಗೆ ಹೇಳ್ತಾರೆ ತಣ್ಣೀರನ್ನು ಇನ್ನೂ ತಣಿಸಿ ಕುಡಿಯುವವ. ಇನ್ನು ಈ ಬಲರಾಮ ಪ್ರಕೃತ ಯಯಾತಿಯ ಶಾಪಕ್ಕೊಳಗಾದಂತಹ ಯದುವಂಶದ ಉದ್ಧಾರಕ್ಕಾಗಿಯೇ ಜನ್ಮ ತಾಳಿದವ ಬಲರಾಮ. ಹಾಗಿದ್ದರೆ ಬಲ ಎನ್ನುವಂತಹ ಹೆಸರು, ನಾನು ತಣಿಸಿದ್ದನ್ನು ತಣಿಸಿ ಕುಡಿಯುವವನು ಅಲ್ಲ, ಬಿಸಿಯಾದ್ದನ್ನು ಬಿಸಿ ಮಾಡಿ ಕುಡಿಯುವವನಲ್ಲ, ಬಿಸಿ ಮತ್ತು ತಣ್ಣೀರನ್ನು ಹದ ಮಾಡಿ ಸೇವಿಸುವವನು ಈ ಬಲರಾಮ. ಅಂದು ಅಯೋಧ್ಯೆ ಹೇಗೆಯೋ ಈ ಕಾಲಕ್ಕೆ ಈ ದ್ವಾರಾವತಿ ಎನ್ನುವಂತ ಹೆಗ್ಗಳಿಕೆ ನಮ್ಮದು. ಇನ್ನು ಬಲರಾಮ ಅನ್ನುವಾಗ ಯಾಕೆ ಈ ಹೆಸರು ಬಂತು? ಒಮ್ಮೆ ಆಲೋಚಿಸಬೇಕು. ಅಂದು ನನ್ನ ಜನನದ ಸಂದರ್ಭದಲ್ಲಿ ನನಗೆ ನಾಮಕರಣವನ್ನು ಮಾಡಿದರಲ್ಲ, ಆ ಕಾಲಕ್ಕೆ ಗರ್ಗ ಮುನಿಗಳನ್ನು ಮಾತು ಹೇಳಿದರಂತೆ, ಮುಂದೆ ಇವನು ಬಹಳಷ್ಟು ಬಲಶಾಲಿಯಾಗಿ ಬೆಳೆಯುವವನಿದ್ದಾನೆ, ಎಲ್ಲರನ್ನು ಅತ್ಯಂತ ಸಂತೋಷದಿಂದ ಆಕರ್ಷಿಸುವವನು ಹೌದು, ಹಾಗಾಗಿ ಈತನಿಗೆ ಬಲರಾಮ. ಇನ್ನೊಂದು ರಾಮ, ರಮಯಾತೀತಿ ರಾಮ. ಹೌದಪ್ಪ, ರಮಿಸುವವನಾದ್ದರಿಂದ ನಾನು ರಾಮ. ಎಲ್ಲರನ್ನು ಅತ್ಯಂತ ಸಂತೋಷ ಪಡಿಸುವವನು. ಸಂತೋಷ ಪಡಿಸದಿದ್ದರೆ ಈ ಯದುವಂಶದವರೆಲ್ಲರನ್ನು ಒಟ್ಟು ಸೇರಿಸುವುದಕ್ಕೆ ಸಾಧ್ಯ ಉಂಟೆ? ಕಪ್ಪೆಗಳ ತುಲಾಮಾರ ಮಾಡಿದ ರೀತಿಯಲ್ಲಿ. ಯಾಕೆ? ಒಂದು ಕಪ್ಪೆಯನ್ನು ಅದಕ್ಕೆ ಹಾಕಿದ್ರೆ ಇನ್ನೊಂದು ಓಡ್ತದೆ. ಇದೆಲ್ಲವನ್ನು ಒಟ್ಟು ಸೇರಿಸಿ ಈ ನಮಗೆ ರಾಜತ್ವವೇ ಇಲ್ಲ. ಯಾಕೆ? ಯಯಾತಿಯ ಶಾಪಕ್ಕೊಳಗಾದವರು ನಾವು, ರಾಜತ್ವ ವಿಹೀನವಾದವರು. ಹಾಗಿದ್ದರೆ ಅರಸನಾಗಿ ಮೆರೆಯುವಂತಹ ಯೋಗ ಈ ಬಲರಾಮನಿಗೆ ಬಂದಿದೆ ಎಂದಾದರೆ ಒಂದರ್ಥದಲ್ಲಿ ನಮ್ಮ ಯೋಗ್ಯತೆ ಏನು? ಇದು ನಾನು ಮಾತ್ರ ಅಲ್ಲ, ನನ್ನ ತಮ್ಮನಾದಂತಹ ಕೃಷ್ಣ, ಅವನು ಮತ್ತು ನಾನು ಅತ್ಯಂತ ಅನ್ಯೋನ್ಯತೆಯಿಂದ
ಈ ರಾಜ್ಯಭಾರವನ್ನ ಮಾಡ್ತಾ ಇದ್ದೇವೆ. ಇನ್ನು ನನ್ನ ತಾಯಿ ಯಾಕಂದ್ರೆ ನನ್ನ ಜನನದ ಸಂದರ್ಭವನ್ನು ನಾನು ತಿಳಿಸಬೇಕಾಗ್ತದೆ. ಇಬ್ರಿಬ್ರು ತಾಯಂದಿರಿಗೆ ನಾನು ಮಗನಾಗಿ ಹುಟ್ಟಿದವ. ವಸುದೇವನಿಂದ ದೇವಕಿಯ ಗರ್ಭವನ್ನು ಸೇರಿದಂತಹ ನಾನು ಮಾಯಾ ರೂಪದಲ್ಲಿ ರೋಹಿಣಿಯ ಗರ್ಭವನ್ನ ಪ್ರವೇಶಿಸಿ ಅಲ್ಲಿ ಜನಿಸಿದ ಕಾರಣವಾಗಿ ಸಂಕರ್ಷಣ, ಒಂದು ಗರ್ಭದಿಂದ ಇನ್ನೊಂದು ಗರ್ಭಕ್ಕೆ ಸಂಕ್ರಮಿಸಿದ ಕಾರಣಕ್ಕಾಗಿ ಸಂಕರ್ಷಣ. ಈ ಸಂಕರ್ಷಣ ಅಂತ ಹೇಳುವಾಗ ನೋಡಿ, ನಾವು ಪಟ್ಟಂತಹ ಘರ್ಷಣೆಗಳು ಎಷ್ಟುಂಟು ಅದನ್ನು ಹೇಳುವುದಕ್ಕೆ ಸಾಧ್ಯ ಉಂಟೆ? ಒಂದೊಂದು ವಿಚಾರಗಳನ್ನು ನಾವು ಹೇಳ್ತಾ ಹೋದ್ರೆ ಅದು ಮುಗಿಯುವುದಕ್ಕಿಲ್ಲ. ಯಾಕೆ ಈ ಮಾತು? 17 ಸಲ ದಂಡೆತ್ತಿ ಬಂದವನು ನಮ್ಮ ಅಜ್ಜನಾದಂತಹ ಜರಾಸಂಧ. ಯಾಕೆ? ನಾವು ಎಷ್ಟು ಹೋರಾಟವನ್ನು ಮಾಡಿದ್ದೇವೆ ಎಂದಾದರೆ, ಮಾವನಾದಂತಹ ಕಂಸನನ್ನು ಕೊಲ್ಲುವಂತಹ ಕಾಲದಲ್ಲಿ ಇದರ ದ್ವೇಷವನ್ನೇ ಕಟ್ಟಿಕೊಂಡಂತ ಆತ ಬಂದದ್ದು 17 ಸಲ ಯುದ್ಧಕ್ಕಾಗಿ. ಮತ್ತೆ ನಿಮಗೆ ತಿಳಿದಿರಬಹುದು, ಅವರೆಲ್ಲರನ್ನೂ ಸೋಲಿಸಿ ಕೊನೆಗೆ ಒಬ್ಬನೇ ಊರಿಗೆ ಹೋಗಿದ್ದುಂಟು. ಇನ್ನು 18ನೇ ಸಲ ದಂಡೆತ್ತಿ ಬಂದವನು ಯುದ್ಧಕ್ಕೆಲ್ಲ ಸನ್ನದ್ಧರಾದಂತಹ ಕಾಲಕ್ಕೆ ನನ್ನ ತಮ್ಮನಾದಂತಹ ಕೃಷ್ಣ ಹೇಳಿದ ಮಾತಾದರೂ ಏನು? ಅಣ್ಣ, ಇದು ಸಮಯ ಸರಿ ಇಲ್ಲ, ಓಡುವ ಅಂತ. ಅಲ್ಲ, ನೀವು ಆಲೋಚನೆ ಮಾಡಬೇಕು. ಸೋತ ಮೇಲೆ ಓಡುವುದಕ್ಕೊಂದು ಅರ್ಥ ಉಂಟು. ಸೋಲುವುದಕ್ಕಿಂತ ಮುಂಚೆನೆ ಓಡಬೇಕು ಅಂತ ಹೇಳ್ತಾನಾದ್ರೆ ಕೃಷ್ಣನ ಬಗ್ಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಓಡುವುದಕ್ಕೊಂದು ಅರ್ಥ ಇರಬಹುದು. ಅವನ ಮಾತಿಗನುಸಾರವಾಗಿ ಓಡಿ 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 ಬಂದು ನಿಂತದ್ದು ಎಲ್ಲಿ ನೋಡಿ? ಸಮುದ್ರಕ್ಕೆ ಇಳಿದ ಮೇಲೆದ್ದು ಬಂದದ್ದು ನಾವು ಈ ದ್ವಾರಕೆಯಲ್ಲಿ. ಯಾಕೆ? ಆ ಜರಾಸಂಧನ ಕೀಟಲೆಯನ್ನು ತಪ್ಪಿಸುವುದಕ್ಕೋಸ್ಕರವಾಗಿ ಇಲ್ಲಿ ಒಂದು ಪುರವನ್ನು ನಿರ್ಮಿಸಿದ್ದು. ಅದು ಯಾವ ರೀತಿಯಲ್ಲಿ? ವಿಶ್ವಕರ್ಮರು ನಿರ್ಮಿಸಿದಂತಹ ಈ ಪುರ ಸ್ವರ್ಗಲೋಕ. ಅದಕ್ಕಿಂತ ಇಲ್ಲೇನಾದರೂ ಕಡಿಮೆ ಉಂಟ ಹೇಳಿ? ಯಾವುದಕ್ಕೆ ನಮಗೆ ಕಡಿಮೆ ಇದೆ? ಅತ್ಯಂತ ಸಂತೋಷದಿಂದಲೇ ಜೀವನವನ್ನ ಸಾಗಿಸ್ತಾ ಇದ್ದೇವೆ. ಆದರೆ ಸ್ವಾಮಿ, ಹೇಳುವವರು ಏನೆಲ್ಲ ಹೇಳ್ತಾರೆ? ಯಾಕೆ? ನನ್ನನ್ನು ಹೇಳುವುದು ನಿಮಗೆ ಗೊತ್ತಿಲ್ವೇ? ಮಧ್ಯಾಹ್ನಂತರ ಬಲರಾಮನಿಗೆ ಸರಿ ಇಲ್ಲ. ಯಾಕೆ ಸರಿ ಇಲ್ಲ? ಹಾಗಿದ್ರೆ ಯಾವತ್ತೂ ಒಬ್ಬ ಮನುಷ್ಯನ ಬಗ್ಗೆ ಹೊಗಳುವುದಕ್ಕಿಂತ ತೆಗಳುವ ಕೆಲಸವನ್ನೇ ಮಾಡುವವರು ಜಾಸ್ತಿ. ಸ್ವಲ್ಪ ನಾವು ಸೇವಿಸುತ್ತೇವೆ ಅಲ್ಲ, ಯಾರು ಸೇವಿಸದವರು ಯಾರಿದ್ದಾರೆ? ಮಿತವಾಗಿ ಸೇವಿಸಬೇಕು. ಹಾಗಿದ್ರೆ ಮಾತ್ರ ಅದು ನಮಗೆ ಗೊತ್ತಿದೆ. ಹೇಳುವವರಿಗೆ ನಮ್ಮ ಕೀರ್ತಿಯ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಕೀರ್ತಿಯನ್ನು ಸಾಧನೆಯ ಮೂಲಕವಾಗಿ ಪಡೆದಂತಹ ನಾವು ಎಲ್ಲರಿಗೂ ಬೋಧನೆ ಮಾಡುವಂತಹ ಮಟ್ಟಕ್ಕೆ ಬಂದು ನಿಂತಿದ್ದೇವೆ. ಇನ್ನು ನಮ್ಮ ಶ್ರೇಷ್ಠತೆಯ ಬಗ್ಗೆ ಹೇಳಿಕೊಳ್ಳುವುದಕ್ಕೆ ಬಹಳಷ್ಟಿದೆ. ಆದರೆ ಅದೆಲ್ಲ ನಾನು ಆಲೋಚನೆ ಮಾಡುವಂಥದ್ದು. ಜಗತ್ತಿನಲ್ಲಿ ಪ್ರತಿಯೊಬ್ಬರು ಹೇಳುವ ಮಾತು ನಿಮಗೆ ಕೇಳ್ತಾ ಇದೆಯಾ? ಜಗತ್ತಿನಲ್ಲಿ ಇಳಿದು ಬಂದಂತಹ ದೇವರು ಭಗವಂತ ನನ್ನ ತಮ್ಮನನ್ನು, ಸ್ವಾಮಿ ಕೃಷ್ಣನನ್ನು. ಈ ಬಗ್ಗೆ ನನಗೂ ಬಹಳ ಸಂತೋಷ. ಯಾಕೆ? ಎಲ್ಲ ಜಗತ್ತಿಗೆ ಅವನು ದೇವರಾದರೆ ಈ ಅಣ್ಣನಾದಂತಹ ಬಲರಾಮ ಕೃಷ್ಣನಿಗೆ ದೇವರು. ಹಾಗಿದ್ರೆ ನನ್ನಷ್ಟು ದೊಡ್ಡ ದೇವರು ಯಾರಿದ್ದಾರೆ ಹೇಳಿ? ಬಹಳಷ್ಟು. ಇನ್ನು ನಾವು ಮಾಡಿದಂತಹ ಮಹತ್ ಕಾರ್ಯಗಳ ಬಗ್ಗೆ ಹೇಳ್ತಾ ಹೋದ್ರೆ ಅದು 1 2 ಅಲ್ಲ. ಚಾಣುರ ಮುಸ್ತಿಕರ ವಧೆ, ಕುವಲಯ ಪೀಡದ ಮರ್ದನ, ಆಗ ನಾನು ಹೇಳಿದಾಗೆ ಮಲ್ಲ ಕಂಸ, ಇವರೆಲ್ಲರ ಜೊತೆಗೆ ನಾನಾಗಿಯೇ ಪ್ರಳಂಬಾಸುರನನ್ನು ಕೊಂದಂತಹ ಕತೆ ಇನ್ನು ಹೇಳುವುದಕ್ಕೆ ಸಮಯ ಇಲ್ಲ. ನಮ್ಮ ಬಗ್ಗೆ ಹೇಳ್ತಾ ಹೋದ್ರೆ ಅದೆಷ್ಟು ವಿಚಾರಗಳುಂಟು. ಇದೆಲ್ಲವನ್ನು ಪಡೆದಂತಹ ನನ್ನನ್ನು ವಯಸ್ಸಿನಲ್ಲಿ ಹಿರಿಯನು ಹೌದು ಎನ್ನುವ ಕಾರಣಕ್ಕಾಗಿ ಕೃಷ್ಣನ ಒತ್ತಾಸೆಯ ಮೇರೆಗೆ ನಮ್ಮ ಹಿರಿಯರೆಲ್ಲರೂ ಸೇರಿಕೊಂಡು ಈ ದ್ವಾರಕಾಧೀಶ ಈಶನಾಗಿ ಮೆರೆಯುತ್ತಾ ಇರುವವನು ನಾನು. ಆ ಸಂದರ್ಭದಲ್ಲಿ ನಾನೊಂದು ಆಲೋಚನೆಯನ್ನ ಮಾಡಿದೆ. ಇಷ್ಟು ನಾವು ಸಂತೋಷದಿಂದ ಇರುವ ಕಾಲಕ್ಕೆ ಮದುವೆ ಮಾತ್ರ ಆಗಬಾರದು. ಯಾಕೆ? ಮದುವೆ ಅಂತ ಹೇಳುವಂಥದ್ದು ಸ್ವಲ್ಪ ತೊಂದರೆ ಅಂತ ನಾವು ಆಲೋಚನೆ ಮಾಡಿಕೊಂಡದ್ದು. ಯಾಕಂದ್ರೆ ಈ ರಾಜಕೀಯದ ಕಿರೀಟ ಹೊತ್ತವರಿಗೆ ಯಾವ ರೀತಿಯಲ್ಲಿ ತಲೆನೋವು ಬರ್ತದೆ. ನನ್ನ ತಮ್ಮನಿಗೆ ಈಗ ಈ ತಲೆನೋವು ಉಂಟಾ? ಇಲ್ಲ ನೋಡಿ. ರಾಜಕೀಯದ ಬಗ್ಗೆ ಅವನು ಯೋಚನೆಯೇ ಮಾಡುವುದಿಲ್ಲ. ಎಲ್ಲಿದ್ದಾನೆಂತ ಹುಡುಕಿದ್ರೆ ಅವನಿಗೇನು ಬೇಕು ಅದನ್ನೇ ಮಾಡ್ತಾ ಹೋಗುವವ ಅವ. ನನಗಾಗಿ ಹೋಗುವುದಕ್ಕೆ ಸಾಧ್ಯ ಉಂಟಾ? ಇಲ್ಲಿನ ಆಳ್ವಿಕೆಯನ್ನು ನಾನು ಮಾಡತಕ್ಕವನು. ಅದಕ್ಕಾಗಿಯೇ ಹೇಳಿದ್ದು ಇನ್ನೊಂದು ಬೇಡ ತೊಂದರೆ.
ಮದುವೆ ಆಗುವುದು ಬೇಡ. ಆದರೆ ನೋಡಿ, ನಾವು ಹೇಳಿದಾಗೆ ಯಾವುದಾದ್ರೂ ನಡೀತದಾ? ಬ್ರಹ್ಮನ ಬರಹ ಅಥವಾ ಬ್ರಹ್ಮನ ಮಾತು ತಪ್ಪಿಸುವುದಕ್ಕೆ ಬೇರೆಯವರಿಂದ ಸಾಧ್ಯ ಉಂಟೆ? ರೈವತಕ ಮಹಾರಾಜ ಎನ್ನುವನು ತನ್ನ ಮಗಳಾದಂತಹ ರೇವತಿಯನ್ನ ಕರೆದುಕೊಂಡು ಬ್ರಹ್ಮಲೋಕಕ್ಕೆ ಹೋದಂತೆ. ಯಾಕೆ? ತನ್ನ ಮಗಳಿಗೆ ಅನುರೂಪನಾದಂತಹ ವರನನ್ನು ಹುಡುಕಿ ಕೊಡು ಕೇಳುವುದಕ್ಕೆ ಹೋದದ್ದು ಬ್ರಹ್ಮದೇವನ ಬಳಿಗೆ. ಹೋಗುವ ಕಾಲಕ್ಕೆ ಗಾನ ಗಂಧರ್ವ ನೃತ್ಯದ ಮೂಲಕವಾಗಿ ಸಂಗೀತವನ್ನು ಆಸ್ವಾದಿಸುತ್ತಿದ್ದಂತಹ ಬ್ರಹ್ಮದೇವ ಇದನ್ನು ನೋಡಿದಂತಹ ತಂದೆ ಮಗಳು ಕೂತು ಬಾಕಿಯಾದದ್ದು ಅಲ್ಲೇ. ಇಷ್ಟೊಂದು ವಿಜೃಂಭಣೆಯಿಂದ ಈ ರೀತಿ ಕೇಳ್ತಾ ಇದೆ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬರುವುದಕ್ಕೆ ಮನಸ್ಸು ಬರುವುದಕ್ಕೆ ಸಾಧ್ಯವೇ? ಆ ರೀತಿಯಲ್ಲೇ ಕಾಯುತ್ತಿರುವ ಸಮಯದಲ್ಲಿ ಯುಗಗಳೇ ಕಳೆದು ಹೋಯಿತು. ಬ್ರಹ್ಮದೇವ ಹೇಳಿದ, ಯಾವ ಯುಗದಲ್ಲಿ ನೀವಿದ್ದೀರಿ? ಹಾಗಿದ್ದರೆ ನನ್ನ ಮಗಳಿಗೆ ಅನುರೂಪನಾದಂಥ ವರ ಎಲ್ಲಿದ್ದಾನೆ? ಪ್ರಕೃತ ಈಗ ದ್ವಾರಾವತಿಯ ಅದೀಶನಾಗಿ ಮೆರೆಯುತ್ತಿರುವಂತಹ ಬಲರಾಮ, ನಿನ್ನ ಮಗಳನ್ನು ಆತನಿಗೆ ಮದುವೆ ಮಾಡಿಕೊಡು. ಅತ್ಯಂತ ಒಳ್ಳೆಯ ಜೀವನವನ್ನು ಅವರು ಸಾಗಿಸಿಕೊಂಡು ಮುನ್ನಡೆಯುತ್ತಾರೆ. ಬ್ರಹ್ಮದೇವ ಹೇಳಿದ ಮೇಲೆ ಒಪ್ಪದೆ ಇರುವುದಕ್ಕೆ ಸಾಧ್ಯವೇ? ಮದುವೆಯಾಯಿತು ನೋಡಿ. ಆದರೆ ಮದುವೆಯ ಸಂದರ್ಭದಲ್ಲಿ ಹಾರವನ್ನು ಹಾಕುವಾಗ ನಾನು ಎಷ್ಟು ಎತ್ತಬೇಕು? ಬಹಳಷ್ಟು ಉದ್ದವಾದಂತಹ ನನ್ನ ಹೆಂಡತಿ, ಇದನ್ನು ತಡೆದುಕೊಳ್ಳುವುದಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ಹಾರವನ್ನು ಹಿಡಿಯುವಂತಹ ಕಾಲಕ್ಕೆ ಕೈಯಲ್ಲಿದ್ದಂತಹ ಹಲಾಯುಧದಿಂದ ಒಂದು ಪೆಟ್ಟು ಗುದ್ದಿ ಭುಜದಲ್ಲಿಯವರೆಗೆ ತಂದು ನಿಲ್ಲಿಸಿದ್ದೇನೆ. ಯಾಕೆ? ಹೆಂಡತಿಯಾದವಳು ಗಂಡನ ಭುಜದಲ್ಲಿ ತನಕ ಇದ್ರದು ಬಹಳಷ್ಟು ಒಳ್ಳೆಯದು. ಅನ್ಯೋನ್ಯವಾದಂತಹ ದಾಂಪತ್ಯ ಆಗುವುದಕ್ಕೆ ಸಾಧ್ಯ ಆಯ್ತಲ್ಲ. ಇದರ ಜೊತೆಗೆ ಪ್ರಜೆಗಳಿಗೆ ಇದೊಂದು ನೀತಿಯ ಪಾಠವೂ ಹೌದು. ತಗ್ಗಿಸುವುದರ ಮೂಲಕವಾಗಿ ನಾವು ಯಾವ ರೀತಿಯ ವ್ಯವಹಾರವನ್ನು ಮಾಡಬೇಕು, ನಾವು ಎಲ್ಲಿರಬೇಕು, ಈ ವಿಚಾರವನ್ನು ನಾನು ಸೂಚಿಸಿಕೊಟ್ಟಿದ್ದೇನೆ. ಆಯಿತು. ಆ ನಂತರ ಬಹಳಷ್ಟು ಸಂತೋಷದಿಂದ ಜೀವನವನ್ನು ಸಾಗಿಸಿಕೊಂಡು ಬಂದವರು ನಾವು. ಆ ಕಾಲಕ್ಕೆ ನಮ್ಮನ್ನು ಹೇಳುವಂಥದ್ದೇನು? ಅರಸನಾಗಿ ಬಲರಾಮ ಮತ್ತು ಯುವರಾಜನಾಗಿ ಶ್ರೀಕೃಷ್ಣನ ಈ ಸಂದರ್ಭದಲ್ಲಿ ಬಹಳಷ್ಟು ನೆಮ್ಮದಿ. ಹೌದು ಸ್ವಾಮಿ, ಹರುಷದಿಂದ ಓಲಗವನ್ನು ಕೊಟ್ಟನು ಬಲರಾಮ. ನಿಂತೋಯ್ತಲ್ಲ ನನ್ನ ಹರುಷವೇ. ಯಾಕೆ ಹೇಳಿ? ಬಂದದ್ದು ಯಾರು? ನಾರದರು. ಮೂರು ಮೂರ್ತಿಗಳ ಮುಖ ಎಂದೆನಿಸಲ್ಪಟ್ಟಂತಹ ನಾರದರು ಬಂದು ಹೇಳಿದಂತಹ ಮಾತಾದರೂ ಏನು? ತಡೆದುಕೊಳ್ಳುವುದಕ್ಕೆ ಇದು ಸಾಧ್ಯವಿಲ್ಲ. ಈಗ ಒಂದು ಘನವಾದಂತಹ ಅಪವಾದ ಬಂದಿದೆ ಕೃಷ್ಣನಿಗೆ. ಹೇಳುವಾಗ ಹೇಳಿದ್ದೇನು? ಕೇಳು ಹಲದರ ಪೇಳ್ವೇನರಿತುದನು. ಇವರು ಅರಿತಿದ್ದಾರೆ ಅಂದ್ರೆ ಇನ್ನು ನಾವು ಅದನ್ನು ತಿಳಿದುಕೊಳ್ಳುವುದಕ್ಕೆ ಬಹಳಷ್ಟುಂಟು. ಇಷ್ಟಾಯ್ತು ಹೇಳಿದ್ರೆ ನಾನೇನು ಮಾಡುದು? ಯಾಕೆ? ಇವರು ಹೇಳಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ನಾರದರ ಬಗ್ಗೆ ಆಡುವ ಮಾತಾದರೂ ಏನು? ಕಲಹ ಪ್ರಿಯ ನಾರದ. ಈ ಹೊತ್ತಿನಲ್ಲಿ ಅನ್ಯೋನ್ಯವಾಗಿದ್ದಂತಹ ಕೃಷ್ಣ ಬಲರಾಮರಿಗೆ ಒಂದು ರೀತಿಯ ಕಲಹವೇ ಏರ್ಪಡುವ ರೀತಿ ಆಗಿ ಹೋಯಿತಲ್ಲ. ಆದರೆ ಸುಮ್ಮನೆ ಬಿಡುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಯೂ ಇಲ್ಲ. ಈ ಗಳಿಸಿದಂತಹ ಕೀರ್ತಿ ಅಳಿದು ಹೋಗಬಾರದು. ಯಾಕೆ? ಅದೆಷ್ಟು ಕಷ್ಟದಿಂದ ನಾವಿದನ್ನು ಸಂಪಾದಿಸಿದ್ದು. ನಮ್ಮ ಬಗ್ಗೆ ಬೇರೆ ರೀತಿಯ ಮಾತುಗಳು ಬರಬಾರದು ಎಂದಾದರೆ ಕೃಷ್ಣನಿಗೆ ಬಂದಿರುವಂತಹ ಅಪವಾದ ಯದುವಂಶದ ಈ ದ್ವಾರಾವತಿಗೆ ಸಂಬಂಧಪಟ್ಟದ್ದು. ಅದರಲ್ಲೂ ಅರಸನಾದಂತಹ ಬಲರಾಮ ವಿಚಾರಿಸಬೇಕಾದದ್ದು. ಕೃಷ್ಣ ಎಲ್ಲಿದ್ದಾನೆ ಅಂತ ಹುಡುಕಿದರೆ ಸಿಗುವುದಕ್ಕೆ ಸಾಧ್ಯ ಉಂಟ ಸ್ವಾಮಿ? ಎಲ್ಲರೂ ಹೇಳುವುದೇನು? ಕಾಮ ಮೋಹಿತನಾಗಿ ಭಾಮಿಯರ ವಶದಿ ಬಿದ್ದಿಹನು. ಇದು ಯಾವಾಗಲೂ ಇವನು ಮಾಡುವಂತಹ ಕೆಲಸ. ಆದರೆ ಈ ರೀತಿ ಸಂತೋಷದಿಂದ ಇವನನ್ನು ಇರುವುದಕ್ಕೆ ಬಿಡುವುದಕ್ಕೆ ಸಾಧ್ಯ ಉಂಟೆ? ಹಾಗಾಗಿ ಈ ವಿಚಾರವನ್ನು ವಿಚಾರಿಸುವುದಕ್ಕೋಸ್ಕರವಾಗಿ ನನ್ನ ತಮ್ಮನಾದಂತಹ ಕೃಷ್ಣನನ್ನು ಬರ ಹೇಳಬೇಕಲ್ಲ. ಎಲ್ಲಿದ್ದಾನೆ ಕೃಷ್ಣ? ಬರಲಿ.